ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಿನ್ನೆ ಸಂಚಿಕೆಯಲ್ಲಿ ನಮ್ಮ ಗೌರವನ ಸಮೃದ್ಧಿ ಮಾಡ್ಕೊಳ್ಳೋದು ಹೇಗೆ, ನಮ್ಮ ಗೌರವನ ನಮ್ಮ ಗಂಡನೇ ಕಳೆದುಬಿಟ್ಟ, ನಾನು ಹೆಂಡ್ತಿನೇ ನನ್ನ ಗೌರವ ಕಳೆದುಬಿಟ್ಲು, ನಮ್ಮ ಸ್ವಂತ ಮಕ್ಕಳೇ ಗೌರವ ಕಳೆದ್ರು, ನಮ್ಮ ಬಂಧು ಮಿತ್ರರು ನಮ್ಮ ಗೌರವ ಕಳೆದುಬಿಟ್ರು, ಕೋಟಿಗಟ್ಟಲೆ ಆಸ್ತಿ ಇದೆ ಆದರೆ ಗೌರವ ಇಲ್ಲ, ಆಸ್ತಿ ತಕ್ಕಂತೆ ಗುಣ ಗೌರವ ಇಲ್ಲ ನಮ್ಮಲ್ಲಿ, ಅದೇ ದೊಡ್ಡ ಕೊರತೆ. ಈಗ ಈ ವಿಚಾರದಲ್ಲಿ ಸೂರ್ಯ ಮತ್ತು ರಾಹುಗೆ ನಾವು ಯಾವ ರೀತಿ ಶಾಂತಿ ಮಾಡ್ಕೋಬೇಕು ಅನ್ನೋದನ್ನು ನಿನ್ನೆ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಟ್ಟೆ. ಇವತ್ತು ಒಂದು ಭಾಳ ವಿಶೇಷವಾದಂಥ ಸೂತ್ರ, ಸೀಕ್ರೆಟ್ ಹೇಳ್ತೀನಿ. ಏನಪ್ಪ ಅಂತಂದರೆ, ಮನೆಯಲ್ಲಿ ಹಣದ ಕೊರತೆ ಇದೆ ಅಂತ ಹೇಳ್ತಾರೆ. ಹೆಂಗೆ ಕೊರತೆ ಅನ್ನೋದನ್ನು ಹೇಳ್ತೀನಿ ನಾನೀಗ. ಚೆನ್ನಾಗಿ ದುಡಿತೀವಿ ಅಥವಾ ಸಂಪಾದನೆ ಮಾಡ್ತೀವಿ, ಕೆಲಸಕ್ಕೆ ಹೋಗಿ ದುಡಿತಾರೆ, ಸಂಪಾದನೆ ಮಾಡ್ತಾರೆ, ಆದರೆ ಯಾರಿಗೋ ಕೊಟ್ಟು ಕಳ್ಕೊಂಡ್ಬಿಡ್ತೀವಿ ನಾವು. ನೆಂಟ್ರಿಗೆ ದುಡ್ಡು ಕೊಟ್ಟೆ ಕಳ್ಕೊಂಡೆ, ಚೀಟಿ ಹಾಕ್ತೆ ಮೋಸ ಮಾಡಿಬಿಟ್ಟ, ಅವ್ನಿಗೆ ಯಾರಿಗೋ ಶ್ಯೂರಿಟಿ ಕೊಟ್ಟೆ, ನಾನು ಹೇಳ್ದೆ ಕೇಳಿ ಊರು ಖಾಲಿ ಮಾಡಿಬಿಟ್ಟೆ, ಈಗ ಅವನಿಗೆ ಕೊಟ್ಟಿದ್ದ ದುಡ್ಡನ್ನ ನಾನು ಕೈಯಿಂದ ಕಟ್ಟಬೇಕು, ಯಾಕೆ ನಾನು ಶ್ಯೂರಿಟಿ ಹಾಕಿದ್ದೀನಲ್ಲ, ಸಾಕ್ಷಿ ಹೇಳಿದ್ದೀನಲ್ಲ ಅಂಥೇಳಿ ದುಡಿದೆಲ್ಲ ಅಲ್ಲಿ ಹೋಗ್ತಾ ಇದೆ. ಯಾರೋ ಮಾಡಿದ ತಪ್ಪಿಗೆ ನಾನು ಸಿಕ್ಕಾಕೊಂಡು ಈಗ ದುಡ್ಡು ಕಟ್ತಾ ಇದ್ದೀನಿ ಅಂತ ಒಬ್ಬರು ಹೇಳ್ತಾರೆ. ನಮಗೆ ದುಡ್ಡಿನ ಕೊರತೆ ಇಲ್ಲ, ಚೆನ್ನಾಗಿ ದುಡ್ಡು ಬರ್ತಾ ಇದೆ, ಆದಾಯ ಇದೆ, ಕೆಲಸದಿಂದ ದುಡ್ಡು ಬರ್ತಿದೆ, ವ್ಯಾಪಾರದಿಂದ ದುಡ್ಡು ಬರ್ತಿದೆ, ಅಥವಾ ಮನೆ ಬಾಡಿಗೆ ಕೊಟ್ಟಿರ್ತೀವಿ ಅದು ದುಡ್ಡು ಬರ್ತಾ ಇದೆ, ಏನು FD ಹಾಕಿರ್ತೀನಿ, ಪೋಸ್ಟ್ ಆಫೀಸಲ್ಲೋ ಬ್ಯಾಂಕಲ್ಲೋ FD ಇಟ್ಟಿರ್ತೀನಿ, ಅದರಿಂದ ದುಡ್ಡು ಬರ್ತಾ ಇದೆ, ಇಂಟ್ರೆಸ್ಟು, ಇನ್ಯಾವುದಲ್ಲೋ ದುಡ್ಡು ಕೈ ತುಂಬ ಬರ್ತಿದೆ. ಆದರೆ ಈ ಕಡೆ ಕೈ ತುಂಬ ಬರುತ್ತೆ, ಬಟ್ ಕೊಟ್ಟು ಕಳ್ಕೊತಾ ಇದ್ದೀನಿ. ಬಂಧುಗೆ ಒಂದು 5 ಲಕ್ಷ ಕೊಟ್ಟೆ, ಯಾರು ನಮ್ಮ ರಿಲೇಟಿವ್, ಅವನು ಕೈ ಕೊಡಲ್ಲ ಅಂತಾನೆ. ಫ್ರೆಂಡ್ ಒಬ್ಬಂಗೆ ದುಡ್ಡು ಕೊಟ್ಟೆ, ಅವನು ಮೋಸ ಮಾಡಿಬಿಟ್ಟ, ಚಿಕ್ಕಪ್ಪ ಮೋಸ ಮಾಡ್ದ, ಅಕ್ಕ ಮೋಸ ಮಾಡಿದ್ಲು, ತಮ್ಮ ಮೋಸ ಮಾಡಿಬಿಟ್ಟ, ಹೀಗೆ ಲಕ್ಷಾಂತರ ರೂಪಾಯಿ ನಾನು ಕಳ್ಕೊಂಬಿಟ್ಟೆ ಅಂತ ಹೇಳ್ತಾರೆ. ಅದಕ್ಕೆ ಕೊಟ್ಟು ಕಳ್ಕೊಳ್ಳೋದು ಒಂದು ಯೋಗ. ದುಡ್ಡು 5 ಲಕ್ಷ ಕೊಟ್ಟು ಕಳ್ಕೊಂಡೆ, ಅದೊಂದು ಯೋಗ ನನ್ನ ಜಾತಕದಲ್ಲಿ. ಅದು ಋಣ ಇತ್ತು, ಕೊಟ್ಟೆ, ಅವನು ಕೈ ಕೊಟ್ಟ. ಯಾಕೆ ನಮ್ಮ ದುಡ್ಡು ಬರುತ್ತೆ ನಿಲ್ತಾ ಇಲ್ಲ? ಎಲ್ಲ ದುಡಿತೀವಿ, ಸಂಪಾದನೆ ಮಾಡ್ತೀವಿ, ದುಡ್ಡು ಮನೇಲಿ ನಿಲ್ತಾ ಇಲ್ಲ. ನಮಗೆ ಬೇಕಾದ ಕಷ್ಟ ಕಾಲದಲ್ಲಿ ದುಡ್ಡು ಸಿಗ್ತಾ ಇಲ್ಲ, ಬೇರೆಯವ್ರಿಗೆಲ್ಲ ಕೊಟ್ಟು ಕಳ್ಕೊಂಬಿಟ್ಟೆ. ಈಗ ನಾನು ಕಷ್ಟದಲ್ಲಿದ್ದೀನಿ, ನನಗೆ ದುಡ್ಡು ಸಿಗ್ತಿಲ್ಲ, ಯಾರೂ ಕೊಡ್ತಿಲ್ಲ. ಅದಕ್ಕೆ ನನಗೆ ದುಡ್ಡು ಲಕ್ಷ್ಮಿ ಮನೇಲೇ ಇಲ್ಲ ಅಂತ ಹೇಳ್ತೀವಿ. ಮನೇಲಿ ಅಕೌಂಟಲ್ಲಿ ಇಲ್ಲ ಲಕ್ಷ್ಮಿ, ಮನೆ ಬೀರೂನಲ್ಲಿಲ್ಲ, ಬಾಕ್ಸಲ್ಲಿಲ್ಲ, ದುಡ್ಡೇ ಇಲ್ಲ ನಮ್ಮ ಮನೇಲಿ. ಲಕ್ಷ್ಮಿ ನಮಗೆ ಪ್ರಾಪ್ತಿ ಇಲ್ಲ, ಬರ್ತಾ ಇದ್ದಾಳೆ, ಉಳಿಸ್ಕೋತಾ ಇಲ್ಲ, ನಮ್ಮನ್ನು ಉಳಿತಿಲ್ಲ ಲಕ್ಷ್ಮಿ ಅಂತ ಹೇಳಿ. ಮಹಾಭಾರತದಲ್ಲಿ 82ನೇ ಅಧ್ಯಾಯದಲ್ಲಿ ಒಂದು ಕತೆ ಬರುತ್ತೆ. ಲಕ್ಷ್ಮಿ ಒಂದು ಸಲ ಹಸು ಹತ್ರ ಬಂದು ಕೇಳ್ತಾಳೆ, ನಾನು ನಿನ್ನ ಜೊತೆ ಇರಬೇಕು ಅಂತ ಆಸೆ ಪಟ್ಟಿದ್ದೀನಿ, ನಾನು ನಿನ್ನ ಜೊತೆ ಇರ್ತೀನಿ ಅಂದಾಗ ಹಸು ಹೇಳುತ್ತೆ, ಬೇಡಮ್ಮ, ನೀನು ನಮ್ಮ ಜೊತೆ ಇರಬೇಡ, ನಿಮಗೂ ನಮಗೂ ಬರೋಲ್ಲ ಅಂತ ಹೇಳ್ತಾರೆ ಹಸು. ಯಾಕೆ? ಇಡೀ ಜಗತ್ತೇ ನನ್ನನ್ನು ಬೇಕು ಅಂತ ಕೂಗಾಡ್ತಾರೆ, ತಪಸ್ ಮಾಡ್ತಾರೆ, ಬೇಡ್ತಾರೆ, ಅಳ್ತಾರೆ, ಏನೆಲ್ಲ ಮಾಡ್ತಾರೆ. ದೇವತೆಗಳಿಗೂ ನಾನಿಲ್ಲ ಅಂದರೆ ನಡೆಯಲ್ಲ, ಪ್ರತಿಯೊಬ್ಬರಿಗೂ ಲಕ್ಷ್ಮಿ ಬೇಕು. ನಾನು ಎಲ್ಲಿಲ್ವೋ ಅಲ್ಲೆಲ್ಲ ಅವ್ರ ನಾಶ, ಎಲ್ಲಿ ಲಕ್ಷ್ಮಿ ಇಲ್ಲ ಅವರು ದರಿದ್ರ, ಎಲ್ಲಿ ಲಕ್ಷ್ಮಿ ಇಲ್ವೋ ಅಲ್ಲಿ ನಾಶ, ಸಂಪೂರ್ಣ ನಾಶ. ಆ ಥರ ಇದ್ದಾಗ ನಾನು ನಿನ್ನ ಹತ್ರನೇ ಬಂದಿದ್ದೀನಿ, ನನ್ನ ಪೂಜೆ ಮಾಡಲಿಲ್ಲ, ಪ್ರಾರ್ಥನೆ ಮಾಡಲಿಲ್ಲ, ಲಕ್ಷ್ಮಿ ಬೇಕು ಅಂತ ನೀನು ತಪಸ್ಸು ಮಾಡಲಿಲ್ಲ, ನಾನಾಗಿದ್ದು ನಾನು ನಿನ್ನ ಹತ್ರ ಬಂದಿದ್ದೀನಿ, ನಾನು ಯಾಕೆ ನಿನ್ನ ಜೊತೆ ಇರೋಕ್ಕಾಗಲ್ಲ, ಬೇಡ ಅಂತ್ಯ ಅಂತ ಲಕ್ಷ್ಮಿ ಕೇಳ್ತಾಳೆ ಹಸುಗೆ. ಹಸು ಏನು ಹೇಳುತ್ತೆ, ಅಮ್ಮ ತಾಯಿ, ನೀನು ನನಗೆ ಬೇಡ ಅಂತ ಹೇಳ್ತಿಲ್ಲ,
ನಿನ್ನ ಸಹವಾಸ ಬೇಡ. ಯಾಕೆ? ನೀನು ಚಂಚಲೆ. ಇವತ್ತಿದ್ದು ನಾಳೆ ಇನ್ನೊಬ್ಬರ ಮನೆಗೆ ಹೋಗ್ಬಿಡ್ತೀಯ. ಇವತ್ತು ಕರೋಡ್ಪತಿ ಮನೆ ಇದ್ಯಾ, ಇನ್ನೊಬ್ಬರ ಮನೆ ಹೋಗ್ತೀಯಾ. ಕರೋಡ್ಪತಿ ಇದ್ದವನು ದರಿದ್ರನಾಗ್ಬಿಡ್ತಾನೆ, ಕೇರ ಪುಟ್ಪಾತ್ ಬಂದುಬಿಡ್ತಾನೆ. ಇನ್ನೊಬ್ಬರ ಮನೆಗೆ ಹೋಗ್ತೀಯ, ಅಲ್ಲಿ ಇರ್ತೀಯ, ಇನ್ನೊಬ್ಬರ ಮನೆಗೆ ಹೋಗ್ತೀಯ. ಈ ವಂಶದಲ್ಲಿ ಎಷ್ಟು ವರ್ಷ ಇದೆ, ಈಗ ಅಲ್ಲಿಂದ ಹೊರಗೆ ಬಂದುಬಿಟ್ಟೆ, ಈಗ ಆ ವಂಶ ಪೂರ್ತಿ ದರಿದ್ರದಲ್ಲಿದೆ, ಆ ಮನೆತನ. ಹೀಗೆ ನೀನು ತುಂಬ ಚಂಚಲೆ, ನಿನ್ನ ಮನಸ್ಸು ಸರಿಯಿಲ್ಲ. ಆದ್ದರಿಂದ ನೀನು ನನ್ನ ಜೊತೆಲೇ ಇರ್ತಿತ್ತು, ಹೆಂಗೆ ಗ್ಯಾರಂಟಿ? ಹಸು ಕೇಳೋ ಮಾತಿದು. ನೀನು ನನ್ನ ಜೊತೆಲೇ ಶಾಶ್ವತವಾಗಿ ಇರ್ತೀನಿ ಅಂತ ಏನು ಗ್ಯಾರಂಟಿ? ಇಡೀ ಜಗತ್ತಿನಲ್ಲಿ, ದೇವಲೋಕದಲ್ಲೇ ಆಗಲಿ ಭೂಲೋಕದಲ್ಲಿ ಎಲ್ಲೆಲ್ಲೂ ಕೂಡ ನನ್ನನ್ನು ವ್ರತಗಳ ಮೂಲಕ ವರಮಹಾಲಕ್ಷ್ಮಿ ವ್ರತ ಮಾಡ್ತಾರೆ, ಲಕ್ಷ್ಮೀ ಪೂಜೆ ಮಾಡ್ತಾರೆ, ಹೋಮ ಮಾಡ್ತಾರೆ, ನಾನು ನೆನೆಸ್ಲಿ ಅಂತ, ನಾನು ಬಂದಲ್ಲಿರಲಿ ಅಂತೇಳಿ. ಆದರೆ ನೀನು ನನಗೆ ಚಂಚಲ ಅಂದ್ಬಿಟ್ಟಿಯಲ್ಲ. ಚಂಚಲೆ, ಮೈಂಡ್ ಫ್ಲಕ್ಚುಯೇಷನ್ ಇದ್ದ ಲಕ್ಷ್ಮಿ. ನಿನ್ನ ಆಶೀರ್ವಾದ ಇದ್ದರೆ ಸಾಕಮ್ಮ. ದೂದಲ್ಲೇ ಆಶೀರ್ವಾದ ಮಾಡು, ನಮಗೆ ಒಳ್ಳೆಯದಾಗಲಿ ಅಂತ ಹಸು ಹೇಳೋ ಮಾತಿದು. ಆದರೆ ನೀನು ನನ್ನ ಜೊತೆ ಇರ್ತೀನಿ ಅಂತ ಗ್ಯಾರಂಟಿ ಇಲ್ಲ. ನೀನು ತುಂಬ ಚಂಚಲೆ, ಮನಸ್ಸು ಬದಲಾಯಿಸ್ಬಿಡ್ತೀಯ. ಲಕ್ಷ್ಮಿ ಹೇಳ್ತಾಳೆ, ನನ್ನನ್ನು ನಾನು ಯಾಕೆ ಚಂಚಲೆ, ಯಾಕೆ ಹೆಚ್ಚಿಗೆ ದಿವಸ ನಾನು ಒಬ್ಬರ ಮನೇಲಿ ಇರೋಲ್ಲ, ಒಂದು 5 ವರ್ಷ ಇದ್ದು ಶ್ರೀಮಂತ ಮಾಡಿಬಿಟ್ಟು 5 ವರ್ಷ ಆದಮೇಲೆ ಅವ್ರನ್ನ ಬಡವರಾಗಿ ಮಾಡಿಬಿಡ್ತೀನಿ. ಯಾಕೆ ಅಂತಂದರೆ ನನ್ನನ್ನು ಉಳಿಸ್ಕೊಳ್ಳೋ ಯೋಗ್ಯತೆ ಕೆಲವು ಜನಕ್ಕಿಲ್ಲ. ನಾನು ಒಂದು ದೊಡ್ಡ ಶ್ರೀಮಂತರ ಮನೇಲಿ ಹೋಗಿ ಇರ್ತೀನಿ ಅಂತ ಇಟ್ಕೋ, ನಾನು ಇದ್ದೀನಿ ಆ ಮನೆಯಲ್ಲಿ, ಬಟ್ ಮೋಸ, ವಂಚನೆ, ಲಂಚ, ರೇಪ್ ಮಾಡೋದು, ಇದೇ ಎಲ್ಲ ಕೆಟ್ಟ ಚಟಗಳಾದಾಗ ನಾನು ಮೈಲಿಗೆ ಆಗ್ತಾ ಇರ್ತೀನಿ. ನನಗೆ ಮೈಲಿಗೆ ಆಗುತ್ತೆ, ಅದಕ್ಕೆ ನಾನು ಬೇರೆ ಮನೆಗೆ ಹೋಗ್ಬಿಡ್ತೀನಿ. ಎಲ್ಲಿ ನನಗೆ ಮೈಲಿಗೆ ಆಗಲ್ವೋ ಆ ಜಾಗದಲ್ಲಿ ಶಾಶ್ವತವಾಗಿರ್ತೀನಿ ಹಸು ಅಂತ ಹೇಳ್ತಾಳೆ ಲಕ್ಷ್ಮಿ. ಎಲ್ಲಿ ನೀ ಮೈಲಿಗೆ ಆಗಲ್ಲ ಅಂತ ಹಸು ಕೇಳುತ್ತೆ. ಎಲ್ಲಿ? ನನ್ನನ್ನು ಅಹಂಕಾರದಿಂದ ಮೆರಿಬಾರ್ದು. ಕೋಟಿಗಟ್ಟಲೆ ಆಸ್ತಿ ಇದೆ ಅಂತ ಅಹಂಕಾರ ಮೆರೆದ್ರೆ ನಾನು ಇಮಿಡಿಯೇಟ್ಲಾಗೆ ಜಾಗ ಖಾಲಿ ಮಾಡಿಬಿಡ್ತೀನಿ ಅಂತಾಳೆ ಲಕ್ಷ್ಮಿ. ಅಹಂಕಾರ, ಅಸೂಯೆ, ದ್ವೇಷ, ಕೋಪ ಮತ್ತು ಮತ್ಸರ ಇವೆಲ್ಲಿರುತ್ತೋ ನಾನು ಇರಲ್ಲ. ರುಚಿ ತೋರಿಸ್ತೀನಿ, ಕೋಟಿಗಟ್ಟಲೆ ಆಸ್ತಿ ಕೊಟ್ಬಿಟ್ಟು ಹಣ ಬರೋಂಗೆ ಮಾಡಿಬಿಟ್ಟು ಕೈ ಬಿಟ್ಬಿಡ್ತೀನಿ. ಅವ್ರನ್ನ ಬೀದಿಗೆ ಬಂದು ಭಿಕ್ಷೆ ಬೇಡಬೇಕು, ಆ ಲೆವೆಲ್ ತಂದಿಟ್ಬಿಡ್ತೀನಿ. ಅದರಿಂದ ನಾನು ಯಾವಾಗ ಮೇಲ್ಗೆ ಆಗ್ತೀನಿ ಹೇಳೋ? ಯಾರು ನನ್ನನ್ನು ಅಹಂಕಾರದಲ್ಲಿ ಮಾತಾಡ್ತಾರೋ, ದುಡ್ಡಿದೆ, 500 ಕೋಟಿ ಆಸ್ತಿ, ನನಗೆ 50 ಲಕ್ಷ ಬಾಡಿಗೆ ಬರುತ್ತೆ, ಹಾಗೆ ಹೀಗೆ ನನ್ನ ಹಣ ಇದೆ, ಅಂತಸ್ತಿದೆ ಮೆರಿತಾರೋ ಅಂಥವ್ರ ಜಾಗ ಬಿಟ್ಟು ಹೊಟ್ಟೋಗ್ತೀನಿ ನಾನು. ಇದನ್ನು ನೀನು ಚಂಚಲ ಅಂತ ಅಂದ್ಬಿಟ್ಟೆ, ಚಂಚಲ ಮನಸ್ಸುಳ್ಳವಳು ಅಂದೆ. ಯಾವಾಗ ನನ್ನ ಮೇಲಿಗೆ ಆಗುತ್ತೋ, ಯಾವ ಮನೇಲಿ ಕುಡಿತ, ಜೂಜು, ರೇಪು, ಡ್ರಿಂಕ್ಸು, ಸ್ಮೋಕು, ಎಲ್ಲಿ ಧೂಪ, ದೀಪ, ಆರತಿ, ಜಪತಪಗಳಾಗಲ್ವೋ ಅಲ್ಲಿ ನಾನು ಇರಲ್ಲ. ಒಂದೊಂದಾಗಿ ತಾಪತ್ರ ಕೊಡ್ತೀನಿ, ಒಂದೊಂದಾಗಿ ರೋಗ ಬಾಧೆ ಕೊಟ್ಟು ಸಾಲ ಮಾಡಿಸ್ತೀನಿ, ಸಾಲಗಾರನಾಗಿ ಮಾಡ್ತೀನಿ, ಒಂದೊಂದಾಗಿ ಮಾರ್ಕೊಳ್ಳೋ ಥರ ಮಾಡಿಬಿಡ್ತೀನಿ. ಸೈಟು, ಕಾರು, ಬಂಗ್ಲೆ ಎಲ್ಲ ಮಾರ್ಕೊಂಡು ಬೀದಿಗೆ ಬರಬೇಕು, ಆ ಲೆವೆಲ್ಗೆ ಮಾಡಿಬಿಡ್ತೀನಿ. ಅದಕ್ಕೆ ನಾನು ಚಂಚಲ ಮನಸ್ಸು ಅಂತ. ನಾನು ಆಗಲೇ ಹೇಳ್ತಾ ಇದ್ದೆ, ಲಕ್ಷ್ಮಿಗೆ ಆಸೆ ಹಸು ಜೊತೆ ಇರಬೇಕು ಅಂತ. ಹಸು ಹೇಳ್ತಾ ಇದ್ದೆ, ನೀನು ಬೇಡಮ್ಮ, ನೀನು ತುಂಬ ಚಂಚಲೆ, ಇವತ್ತಿದ್ದು ನಾಳೆ ಕೈ ಕೊಟ್ಬಿಡ್ತೀಯ, ಆಗ ನಾವು ದರಿದ್ರ ಆಗಿಬಿಡ್ತೀವಿ, ಬೇಡ, ಇದ್ದಂಗೆ ಇರ್ತೀವಿ ನಾವು, ಪರವಾಗಿಲ್ಲ, ನಿನ್ನ ಆಶೀರ್ವಾದ ಇದ್ದರೆ ಸಾಕು ಅಂತೇಳಿ. ಆದರೂ ಲಕ್ಷ್ಮಿ ಇಲ್ಲ, ನಾನಾಗಿದ್ದು ನಾನೇ ಬಲವಂತವಾಗಿ ಬಂದು ನಿನ್ನ ಹತ್ರ ಕೇಳ್ತಾ ಇದ್ದೀನಿ, ನಾನು ನಿನ್ನ ಜೊತೆ ಇರಬೇಕು ಅಂತ. ನೀನು ನನ್ನ ತಿರಸ್ಕರಿಸ್ತಿದ್ಯಲ್ಲ, ಎಷ್ಟು ಅಹಂಕಾರ ಇದೆ ನಿನಗೆ ಅಂತ ಹಸುಗೆ ಹೇಳ್ತಾಳೆ ಲಕ್ಷ್ಮಿ. ನನ್ನೆಲ್ಲ ಅಹಂಕಾರ ಇಲ್ಲ ತಾಯಿ, ನಾನು ಸಾಧಾರಣವಾದ ಪ್ರಾಣಿ, ನೀನು ಇಟ್ಕೊಳ್ಳೋಷ್ಟು ಯೋಗ್ಯತೆ ನನ್ನಲ್ಲಿಲ್ಲ. ನನಗೆ ಕಾರು, ಸೈಟು, ಮನೆ, ಬಂಗ್ಲೆ, ವಜ್ರ, ವೈಡ್ಯೂರು ಏನೂ ಬೇಕಾಗಿಲ್ಲ. ಒಂದು ಇಡೀ ಹುಲ್ಲು ಸಾಕು. ಒಂದು ಇಡೀ ಹುಲ್ಲು ಹಾಕ್ಬಿಟ್ರೆ ನಿಯತ್ತಾಗಿ ದುಡ್ಕೊಂಡಿರ್ತೀನಿ ನಾನು. ನನಗೆ ಕಾರ್ ಬೇಕು ಅನ್ನೋದಾದರೆ ನೀನು ಬೇಕು, ನನಗೆ ಸೈಟು, ಮನೆ, ವಜ್ರ, ವೈಡ್ಯೂರು, ಒಡವೆಗಳೆಲ್ಲ ಹಾಕ್ಕೊಂಡು ಮೆರಿತೀನಿ ಅನ್ನೋದಾದರೆ ನನಗೆ ನೀನು ಬೇಕು. ನನಗೆ ಅದು ಆಸೆನೇ, ನಾನು ಹಸು ಅಲ್ವಾ, ನನಗಿದೆಲ್ಲ ಇಲ್ಲ. ಬ್ಯಾಂಕ್ ಅಕೌಂಟ್ ಇಲ್ಲ, ಕಾರು, ಸೈಟು, ಮನೆ ನನಗೆ ಬೇಕಿಲ್ಲ, ನನಗೆ ಬೇಡಮ್ಮ ನೀನು ಅಂತ. ಎಂತಿದ್ದ ದೇವತೆಗಳು, ಎಂತಿಂಥವ್ರು ಎಲ್ಲರೂ ನನ್ನನ್ನು ಪೂಜೆ ಮಾಡಿ ಬರಲಿ ಅಂತ ಹಿಂಸೆ ಮಾಡ್ತಾರೆ, ನೀನು ಬೇಡ ಅಂತೀಯಲ್ಲ ಅಂದಾಗ ನನಗೆ ಬೇಡ, ನನಗೇನೂ ಆಸೆ ಇಲ್ಲ. ಆಗ ಲಕ್ಷ್ಮಿ ಹೇಳ್ತಾಳೆ, ನೋಡಿ, ಎಲ್ಲರೂ ನನಗೆ ಕಾರ್ ಕೊಡು, ಸೈಟ್ ಕೊಡು, ಮನೆ ತುಂಬ ದುಡ್ಡಿಡಂಗೂ ಆಶೀರ್ವಾದ ಮಾಡಮ್ಮ ಅಂಥೇಳಿ ಲಕ್ಷ್ಮಿನ ಎಷ್ಟು ದಿನ ಪ್ರತಿಯೊಬ್ಬರ ಮನೇಲಿ ನಂಗೆ ಹಿಂಸೆ ಕೊಡ್ತಾರೆ. ನೀನು ನಾನಾಗಿದ್ದು ನಾನು ಬಂದು ನಿನ್ನ ಮುಂದೆ ನಿಂತು ನಿನ್ನ ಜೊತೆ ಇರ್ತೀನಿ ನಾನು ಅಂತ ಕೇಳಿದ್ರೆ ನೀನು ಬೇಡ ಅಂತೀಯಲ್ಲ. ನಿನ್ನಲ್ಲಿ ಅಹಂಕಾರ ಇಲ್ಲ, ನಿನ್ನ ದ್ವೇಷ ಇಲ್ಲ, ನಿನ್ನಲ್ಲಿ ಅತಿ ಆಸೆ ಇಲ್ಲ.
ಎಲ್ಲರೂ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾರೆ. ಮುಂದೆ ಬರೋ ವರಮಹಾಲಕ್ಷ್ಮಿ ಹಬ್ಬದಷ್ಟರೊಳಗೆ ನನಗೊಂದು ಸ್ವಂತ ಮನೆ ಮಾಡೋಕ್ಕೆ ಕೊಡಮ್ಮ, ನಂಗೆ ಪ್ರಮೋಷನ್ ಸಿಗಲಿ, ಸ್ಯಾಲ್ರಿ ಜಾಸ್ತಿ ಆಗಲಿ, ಹೀಗೆ ಒಬ್ಬೊಬ್ಬರು ಒಂದು ಕೋರಿಕೆ ಇಟ್ಟು ನನ್ನನ್ನು ಪೂಜೆ ಮಾಡ್ತಾರೆ. ಆದರೆ ನೀನು ಏನೂ ಬೇಡ ಅಂತೀಯಲ್ಲ, ನಾನಾಗಿ ನಾನು ವರ ಕೊಡೋಕ್ಕೆ ಬಂದರೂ ಕೂಡ ನೀನು ಬೇಡ ಅಂತೀಯಲ್ಲ. ನಿನ್ನ ದೊಡ್ಡತನ, ನಿನ್ನ ಒಳ್ಳೆತನ, ನಿನ್ನ ಒಂದು ಹೃದಯವಂತಿಕೆಗೆ ನಾನು ತುಂಬ ಖುಷಿ ಪಟ್ಟಿದ್ದೀನಪ್ಪ. ದೊಡ್ಡ ಶ್ರೀಮಂತರ ಮನೇಲಿ ಇರೋದು ವೇಸ್ಟು. ದೊಡ್ಡ ದೊಡ್ಡ ಕರೋಡ್ಪತಿಗಳ ಮನೇಲಿ ನಾನು ವಾಸ ಮಾಡೋಕ್ಕೆ ವೇಸ್ಟ್ ಅನಿಸ್ತದೆ. ಯಾಕೊತ್ತಾ, ನಿನ್ನ ಥರ ಬುದ್ಧಿ ಅವರಲ್ಲಿಲ್ಲ. ನನಗೇನು ಬೇಡಮ್ಮ, ನಿನ್ನ ಆಶೀರ್ವಾದ ಸಾಕು ಅಂತ ಹೇಳ್ತಿದ್ದೆಲ್ಲ. ಎಂಥ ಸುಂದರವಾದ ಮನಸ್ಸು ನಿಂದು ಹಸು. ನಿನ್ನ ನಿನ್ನ ಕೊಡೋ ಗೌರವ, ನಿನ್ನ ಅತಿ ಆಸೆ ಇಲ್ಲ, ದುರಾಸೆ ಇಲ್ಲ. ಮತ್ತು ನಾನು ಏನು ಅಂತ ಚೆನ್ನಾಗಿ ಅರ್ಥಕೊಂಡಿದ್ಯಾ. ಎಲ್ಲಿ ನನಗೆ ಮೈಲಿಗೆ ಆಗುತ್ತೋ ಅಲ್ಲಿ ನಾನು ಮನೆ ಬಿಟ್ಟು ಹೊಟ್ಟೋಗ್ತಿಂತ ನಿನಗೆ ಗೊತ್ತಾಗಿದೆ. ಆದರೆ ಈ ಜನಗಳಿಗೆ ಗೊತ್ತಿಲ್ವಲ್ಲ. ಸ್ಮೋಕು, ಡ್ರಗ್ಸು ಮತ್ತು ಸೆಕ್ಸು, ಲಂಚ, ಕೊಲೆ, ಮೋಸ, ಅತ್ಯಾಚಾರ, ದರೋಡೆ, ಈ ಥರ ಜಾಗದಲ್ಲಿ ಲಕ್ಷ್ಮಿ ಉಳಿಯೋದಿಲ್ಲ. ಲಕ್ಷ್ಮಿ ಇರ್ತಾಳೆ, ಬಟ್ ಖರ್ಚು ಮತ್ತು ದುಡ್ಡಿನಿಂದನೇ ಯೋಚನೆ ಮಾಡಿಸ್ಬಿಡ್ತಾಳೆ. ಯಾಕೆ ಮೈಲಿಗೆ ಆಗಿದೆಯಲ್ಲ. ಈ ಜ್ಞಾನ ನಿನಗೆ ಹಸುವಾಗಿ ಗೊತ್ತಿದೆಯಲ್ಲ, ಮನುಷ್ಯರು ಗೊತ್ತಿಲ್ವಲ್ಲ. ಎಂಥ ಕೆಟ್ಟ ಕಾಲ ಇದು. ಮನುಷ್ಯರು ಬುದ್ಧಿಹೀನರು. ನೀನು ಬುದ್ಧಿ ಇಲ್ಲ ಅಂದರೆ ಇದು ಚಿಂತನೆ ಮಾಡಿದೆಯಾ. ನಿನಗಿರೋ ಅಷ್ಟು ಚಿಂತನೆ ಮನುಷ್ಯಗಿದ್ದಿದ್ರೆ ಇವತ್ತು ಯಾರೂ ಜಗತ್ತಲ್ಲಿ ಬಡವರು ಇರ್ತಿರ್ಲಿಲ್ಲ, ಎಲ್ಲರೂ ಶ್ರೀಮಂತರು ಮಾಡಿಬಿಡ್ತಿದ್ದೆ. ಆದರೆ ಅವರವರ ಅಹಂಕಾರ, ದುರಹಂಕಾರ, ಕೆಟ್ಟ ಚಟಗಳು, ಕೆಟ್ಟ ಭಾವನೆ, ಕೆಟ್ಟ ಸಹವಾಸದಿಂದ ನಂಗೆ ತುಂಬ ಮೇಲಿಗೆ ಆಗ್ತಿದೆ. ನಾನು ಎಷ್ಟೇ ಸ್ನಾನ ಮಾಡಿದ್ರು ನನ್ನ ಕೊಳೆ ಹೋಗ್ತಿಲ್ಲ. ಆ ರೀತಿ ನನ್ನ ಮೈಲಿಗೆ ಮಾಡ್ತಿದ್ದಾರಪ್ಪ. ಆದ್ದರಿಂದ ನಾನು ನಿನ್ನಲ್ಲೇ ನೆಲೆಸಬೇಕು. ಏಕೆಂದರೆ ನಿನ್ನ ಒಂದು ಗುಣ ನೋಡಿ ನನಗೆ ಖುಷಿ ಆಯಿತು ಅಂತೇಳಿ. ಆಗ ಹಸು ಹೇಳುತ್ತೆ, ಎಲ್ಲಿ ನೆಲೆಸ್ತೀಯಮ್ಮ ನೀನು? ನಂಗೆ ಮನೆ ಇಲ್ಲ, ನನ್ನ ಮನೆ ಕೂತ್ಕೊಳ್ಳೋಕ್ಕೆ. ನನ್ನ ಹತ್ರ ಬ್ಯಾಂಕ್ ಅಕೌಂಟ್ ಇಲ್ಲ, ನೀನು ಬ್ಯಾಂಕಲ್ಲಿ ದುಡ್ಡು ಬರೋಂಗೆ ಮಾಡೋಕ್ಕೆ. ಎಲ್ಲಿದೆ ನನಗೆ ನೀನು ಕೂರೋ ಸ್ಥಳ? ಎಲ್ಲಿದೆ ನನಗೆ ನೀನು ಇಟ್ಕೊಂಡು ಓಡಾಡೋ ಜಾಗ ನನಗೆ ಎಲ್ಲಿದೆ ಅಂತ ಹಸು ಕೇಳುತ್ತೆ. ಆಗ ಲಕ್ಷ್ಮಿ ಹೇಳ್ತಾಳೆ, ಹೌದಲ್ವಾ, ನಿನ್ಗೆ ಎಲ್ಲಿದೆ ಅಕೌಂಟ್ ಇಲ್ಲ, ಬ್ಯಾಂಕ್ ಅಕೌಂಟ್ ಇಲ್ಲ, ಯಾವ ನ್ಯಾಷನಲೈಸ್ ಬ್ಯಾಂಕಲ್ಲಿ ನಿನ್ನ ಅಕೌಂಟ್ ಇಲ್ಲ, ಲಾಕರ್ ಇಲ್ಲ ನಿನಗೆ ದುಡ್ಡಿಡೋಕ್ಕೆ, ಒಡವೆ ದುಡ್ಡಲ್ಲ. ಹೌದು, ನಾನು ನೀನು ಎಲ್ಲಿರಲಿ ಅಂತ ಕೇಳಿದಾಗ, ನನಗೆ ಬೇಡಮ್ಮ ತಾಯಿ, ನೀನು ಆಶೀರ್ವಾದ ಸಾಕು. ನೀ ಎಲ್ಲರೂ ಇರು, ಯಾರು ಶ್ರೀಮಂತರ ಮನೆಯಾರು ಇರು, ಯಾರು MP, MLA, ಪ್ರೈಮ್ ಮಿನಿಸ್ಟ್ರು, ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಎಲ್ಲಿ ಬೇಕಾದ್ರೂ ಇರೋ, ನನಗೆ ದೂರದಿಂದಲೇ ಆಶೀರ್ವಾದ ಮಾಡು. ಒಳ್ಳೆ ಆರೋಗ್ಯವಾಗಿರು, ಇರೋ ತನಕ ಚೆನ್ನಾಗಿರು ಅಂಥೇಳಿ ನೀನು ಆಶೀರ್ವಾದ ಮಾಡ್ತಾ ಇರು ಸಾಕು, ಅಷ್ಟೇ ತಾಯಿ ಅಂತ ಹಸು ಕೇಳುತ್ತೆ. ಕೊನೆಗೆ ಅವ್ಳಿಗೆ ಇನ್ನೂ ದುಃಖ ಆಗುತ್ತೆ. ಅಯ್ಯೋ, ಇಷ್ಟು ಭಕ್ತಿಯಿಂದ ನೀ ಎಲ್ಲಾದರೂ ಇರೋ, ಆಶೀರ್ವಾದ ಸಾಕು ಅಂತನಲ್ಲ ಈ ಹಸು. ಬೇರೆ ಜನರಲ್ಲ, ನೀ ಎಲ್ಲಾದರೂ ನಮ್ಗೆ ಕೋಟಿಗಟ್ಟಲೆ ಆಸ್ತಿ ಕೊಡು, ನೀನು ವೈಕುಂಠದಲ್ಲಾರಿರು, ಕೈಲಾಸರು, ಸ್ಮಶಾನದಲ್ಲಿರೋ, ನನಗೆ ಕೋಟಿಗಟ್ಟಲೆ ಆಸ್ತಿ ಕೊಡು ಅಂತ ಪ್ರಾರ್ಥನೆ ಮಾಡ್ತಾರೆ, ಪೂಜೆ ಮಾಡ್ತಾರೆ, ಹೋಮ ಮಾಡ್ತಾರೆ. ನೀನು ಇಷ್ಟೆಲ್ಲ ಕೇಳಿದಾಗ ನನಗನ್ಸುತ್ತೆ, ಎಲ್ಲರೂ ಜಾಗ ಕೊಡೆಯ, ನಾನು ನಿನ್ನ ಜೊತೆ ಇರ್ತೀನಿ ಅಂತ ಹೇಳ್ತಾಳೆ ಲಕ್ಷ್ಮಿ. ಅಮ್ಮ, ನಂದು ಎಲ್ಲೂ ಜಾಗ ಇಲ್ಲಮ್ಮ, ಲಾಕರ್ ಇಲ್ಲ, ನಂದೇನಿದ್ರು ಡಿಸ್ಚಾರ್ಜ್ ಮಾಡೋ ಜಾಗ ಯಾವುದು? ಮೂತ್ರ ವಿಸರ್ಜನೆ ಮಾಡ್ತೀನಿ, ಸಗಣಿ ಹಾಕ್ತೀನಿ. ಓ, ನೀನು ಅದೇ ಜಾಗ ಆದಮೇಲೆ ನಾನು ನಿನ್ನ ಸಗಣಿ ಮೂತ್ರದಲ್ಲೇ ವಾಸ ಮಾಡ್ತೀನಿ ಬಿಡು ಅಂತ. ಲಕ್ಷ್ಮಿ, ನಿನ್ನ ಸಗಣಿನಲ್ಲಿ ಮೂತ್ರದಲ್ಲಿ ನಾನು ಇರ್ತೀನಿ ಸದಾ, ಸಾಕಷ್ಟೇ. ನಿನ್ನ ಜೊತೆ ಇರಬೇಕು, ನಿನ್ನ ಫ್ರೆಂಡ್ಶಿಪ್ ಬೇಕು. ನಿನ್ನ ಗುಣ ನೋಡಿ ಖುಷಿ ಆಯಿತು. ನಿನ್ನ ಸ್ವಾಭಿಮಾನ, ನಿನ್ನ ಭಕ್ತಿ, ನನ್ನ ಮೇಲೆ ಇಟ್ಟಂಥ ಒಂದು ಗೌರವ, ಇದೆಲ್ಲ ನೋಡಿದಾಗ ನಾನು ನಿನ್ನ ಜಾಗದಲ್ಲಿ ಒಳಗಿರೋಕ್ಕೆ ಜಾಗ ಇಲ್ಲ ಅಂದಮೇಲೆ ಮೂತ್ರ ಮತ್ತು ಸಗಣಿಲಿರ್ತೀನಿ. ಅದಕ್ಕೆ ಗೋಮೂತ್ರದಲ್ಲಿ, ಸಗಣಿಲಿ ಲಕ್ಷ್ಮಿ ವಾಸ ಮಾಡ್ತೀನಿ ಅಂತ ಒಪ್ಕೊಂಡ್ಬಿಡ್ತಾಳೆ. ಅದರಿಂದ ಗೋಮೂತ್ರ ಮತ್ತು ಸಗಣಿಲಿ ಲಕ್ಷ್ಮಿ ವಾಸ ಇರೋದ್ರಿಂದ ಹಸುಗೆ ಒಂಥರ ಕಸಿಮಿಸಿ ಆಯಿತು. ಅಯ್ಯೋ, ಲಕ್ಷ್ಮಿ ಅಲ್ಲಿರ್ತಾಳಲ್ಲಪ್ಪ ಹೇಸಿಗೆನಲ್ಲಿ, ಮೂತ್ರದಲ್ಲಿ, ಸಗಣಿಲಲ್ಲ ಅಂತ ಯೋಚನೆ ಮಾಡ್ತದೆ ಹಸು. ಅಲ್ಲೂ ಅವಳ ಭಕ್ತಿನ ನೋಡ್ತದೆ ಲಕ್ಷ್ಮಿ. ಅಯ್ಯೋ, ಲಕ್ಷ್ಮಿನ ನಾನು ಮೂತ್ರ ಸಗಣಿಲಿ ಇಟ್ಕೋಬೇಕಲ್ಲ, ಎಷ್ಟು ಅವಮಾನ, ಆ ಲಕ್ಷ್ಮಿಗೆ ಎಷ್ಟು ತೊಂದರೆ ಕೊಡ್ತೀನಿ ನಾನು. ಅಮ್ಮ ತಾಯಿ, ನನ್ನ ಮೂತ್ರದಲ್ಲಿ ಸಗಣಿಲಿ ಇರಬೇಡ ತಾಯಿ, ಬೇಡವೇ ಬೇಡ, ನೀನು ಆ ಜಾಗದಲ್ಲಿ ಯಾಕಮ್ಮ ಇರ್ತೀಯ ಮೂತ್ರದಲ್ಲಿ ಸಗಣಿನಲ್ಲಿ? ಇಲ್ಲ, ನೀನು ಕೊನೆಗೂ ಅಯ್ಯೋ ತಾಯಿನ ಮೂತ್ರದಲ್ಲಿ ಸಗಣಿಲಿ ನೋಡ್ತೀನಲ್ಲ ಅನ್ನೋ ಬೇಜಾರು ನಿನ್ನಲ್ಲಿದೆಯಲ್ಲ, ಅದೇ ನಿನ್ನ ಒಳ್ಳೆತನ. ನಾನು ಮನೆ ತುಂಬ ದುಡ್ಡು, ಒಡವೆ, ವಸ್ತ್ರ, ಕಾರು, ಸೈಟು, ಮನೆ, ಬಂಗ್ಲೆ ಕೊಟ್ಟರು ಕೂಡ ನಂಗೆ ಮರ್ಯಾದೆ ಕೊಡಲ್ಲ, ಇನ್ನೂ ಬೇಕು ಅಂತಾರೆ ಈ ಜನ. ಈ ದುರಾಸೆ ಜಾಸ್ತಿ ಜನಗಳಿಗೆ. ನಿನ್ನಲ್ಲಿ ಅದಿಲ್ಲ, ಆದರೆ ನೀನು ಸಗಣಿಲಿ ಮೂತ್ರದಲ್ಲಿ ಪರವಾಗಿಲ್ಲ, ನಾನು ವಾಸ ಮಾಡ್ತೀನಿ ಅಂಥೇಳಿ
ಮಹಾಲಕ್ಷ್ಮಿ ಹಸುವಿನ ಸಗಣಿ ಹಸುವಿನ ಗೋಮೂತ್ರದಲ್ಲಿ ವಾಸ ಮಾಡ್ತಾಳಂತೆ. ಇದು ಎಲ್ಲಿ ಬರುತ್ತಿದೆ? ಮಹಾಭಾರತ ಅನುಶಾಸನ ಪರ್ವದಲ್ಲಿ ಅಧ್ಯಾಯ 82ರಲ್ಲಿ ಇದು ಬರುತ್ತಿದೆ ಈ ಕತೆ. ಇದು ನಾನು ಸುಮಾರು 15 ವರ್ಷದಿಂದ ಓದಿದಾಗ ಇದು ನೆನಪಿತ್ತು. ಅಧ್ಯಾಯ 82ರಲ್ಲಿ ಮಹಾಭಾರತ ಅನುಶಾಸನ ಪರ್ವ ಅಂತಿದೆ. ಅದರಲ್ಲಿ ಲಕ್ಷ್ಮಿ ಗೋಮೂತ್ರದಲ್ಲಿ ಸಗಣಿಲಿ ಯಾಕೆ ವಾಸ ಮಾಡೋಕ್ಕೆ ಮೈಂಡ್ ಮಾಡಿದ್ಲು, ತಯಾರಿ ಯಾಕೆ ಅವಳು ಅಷ್ಟೊಂದು ಡಿಸಿಷನ್ ತೊಗೊಂಡ್ಲು ಅನ್ನೋದಕ್ಕೆ ಆ ಹಸುಲಿರುವಂಥ ಒಂದು ಸದ್ಗುಣ ಸತ್ವಗುಣಕ್ಕೆ ತಲೆಬಾಗ್ಬಿಡ್ತಾಳೆ. ಆದ್ದರಿಂದ ಪ್ರತಿಯೊಂದು ಹಸುನಲ್ಲೂ ಗೋಮೂತ್ರದಲ್ಲೂ ಸಗಣಿಲೂ ಕೂಡ ಲಕ್ಷ್ಮಿ ವಾಸ ಮಾಡ್ತಾಳೆ ಅನ್ನೋ ಒಂದು ಸಂಪ್ರದಾಯದಿಂದ ಗೋಪೂಜೆ ಮಹಾಶ್ರೇಷ್ಠ, ಹಸುವಿನ ಸಗಣಿ ಮಹಾಶ್ರೇಷ್ಠ, ಹಸುವಿನ ಮೂತ್ರ ಮಹಾಶ್ರೇಷ್ಠ. ಪಂಚಗವ್ಯ ಏನು ಮಾಡ್ತೀವಿ ಅದಕ್ಕೆ ಹಸುವಿನ ಗೋಮೂತ್ರ ಸಗಣಿ ಹಾಕ್ತೀವಿ, ಗೋಮೂತ್ರ ಪಾನ ಮಾಡಿ ಕುಡಿತೀವಿ, ಸರ್ವರೋಗಕ್ಕೂ ಆರೋಗ್ಯವೇ ಐಶ್ವರ್ಯ. ಹಸುವಿನ ಸಗಣಿಯಿಂದ ನಮಗೆ ಹೋಮಗಳನ್ನು ಪೂಜಾ ಪುರಸ್ಕಾರಗಳಿಗೆ ಉಪಯೋಗಿಸೋದ್ರಿಂದ ಲಕ್ಷ್ಮಿ ಆರೂಪದಲ್ಲಿ ಆಶೀರ್ವಾದ ಮಾಡ್ತಾಳೆ ಅಂಥೇಳಿ ಹಸುವಿನ ಸಗಣಿಗೆ ಮತ್ತು ಗೋಮೂತ್ರಕ್ಕೆ ನಾವು ಇಷ್ಟೊಂದು ಪ್ರಾಧಾನ್ಯತೆ. ಯಾರ ಮನೆಯಲ್ಲಿ ಘಂಟಾನಾದ, ಧೂಪ, ದೀಪ, ನೈವೇದ್ಯ, ಅರ್ಚನೆ ನಡೆಯೋದಿಲ್ವೋ ಅಲ್ಲಿ ಲಕ್ಷ್ಮಿ ವಾಸ ಮಾಡಲ್ಲ. ನಿಧಾನಕ್ಕೆ ಕಾರ್ ಮಾರ್ಕೊಳ್ಳಿ, ಸೈಟ್ ಮಾರ್ಕೊಳ್ಳಿ, ಮನೆ ಮಾರ್ಕೊಳ್ಳಿ, ದೊಡ್ಡ ರೋಗ ಬಂದುಬಿಡುತ್ತೆ. ಆ ರೋಗ ಗುಣ ಮಾಡೋಕ್ಕೆ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ದುಡ್ಡು ಕಳ್ಕೋಬೇಕು. ಈ ಥರ ಸಮಸ್ಯೆಗಳನ್ನ ಕೊಡ್ತಾಳೆ. ಎಷ್ಟೇ ಭವ್ಯವಾದ ಬಂಗ್ಲೆ ಇದ್ದರೂ ಕೂಡ ಲಕ್ಷ್ಮಿ ಸ್ಮರಣೆ ಇಲ್ಲ ಅಂದರೆ ಅಲ್ಲಿ ವಾಸ್ತುದೋಷ ಬಂತು. ಒಂದು ಕೊಟ್ಟರೆ ದುಡ್ಡು ಇಟ್ಬಿಟ್ಟಿದ್ದೀನಿ ಅಂತ ದುರಹಂಕಾರದಲ್ಲಿ ಮಾತಾಡ್ತಾರೆ ಕೆಲವರು. ಒಂದು ಒಳ್ಳೆ ಕಾರ್ ತೊಗೊಂಡೆ ಅಂತ ಬಹಳ ಅಹಂಕಾರ. ಒಂದೆರಡು ಚೈನು ಬಳೆ ಮಾಡಿಸ್ಕೊಂಬಿಟ್ಟೆ ಅಂದರೆ ಅಹಂಕಾರ. ಒಂದು ಖಡ್ಗ ಒಂದು ಕತ್ತಿಗೆ ಚೈನ್ ಹಾಕೊಂಬಿಟ್ಟೆ ಅಂದರೆ ದುರಹಂಕಾರ. ಒಂದು ಸೈಟ್ ತೊಗೊಂಡಿದ್ದೀನಿ ದುರಹಂಕಾರ. ಮನೆ ಕಟ್ಟಿಬಿಟ್ಟೆ ಅಂತೇಳಿ ಅದಕ್ಕೊಂದು ಅಹಂಕಾರ. ಈ ರೀತಿ ಎಲ್ಲಿ ಅಹಂಕಾರ, ಮೋಸ, ವಂಚನೆ, ಚಾಡಿ ಹೇಳೋದು, ಆಣೆ ಇಡಬಾರ್ದು. ದೇವ್ರ ಮೇಲೆ ಆಣೆ ಇಡ್ತಾರೆ, ಲಕ್ಷ್ಮಿ ಮೇಲೆ ಆಣೆ ಹೇಳ್ತೀವಿ. ಲಕ್ಷ್ಮಿ ಮೇಲೆ ಪ್ರಮಾಣ ಮಾಡಬಾರ್ದು. ದುಡ್ಡು ಇಟ್ಕೊಂಡು, ಒಡವೆ ಇಟ್ಕೊಂಡು, ವಸ್ತ್ರ ಇಟ್ಕೊಂಡು, ಯಾವುದರಿಂದ ನಾವು ದುಡ್ಡು ತೊಗೊಂಡು ಕಾರ್ ತೊಗೊಂಡು ದುಡ್ಡಿಂದ ಮನೆ ಕಟ್ಟಿದ್ನೋ, ದುಡ್ಡಿಂದ ಒಡವೆ ಮಾಡಿಸ್ಕೊಂಡು ಅಲ್ಲಿ ಲಕ್ಷ್ಮಿ ನಮ್ಮ ಕಣ್ಣಿಗೆ ಕಾಣಲ್ಲ. ಮನೆ ಕಟ್ಟಿದ್ದೀವಿ, ದುಡ್ಡು ಹಾಕಿ ಮನೆ ಕಟ್ತೀವಿ ಅಂದರೆ ಆ ಮನೆಯೇ ಲಕ್ಷ್ಮಿ. ದುಡ್ಡು ಹಾಕಿ ಕಾರ್ ಪರ್ಚೇಸ್ ಮಾಡಿದರೆ ಆ ಕಾರೇ ಲಕ್ಷ್ಮಿ, ವಾಹನ ಲಕ್ಷ್ಮಿ. ಅದ್ರ ಮೇಲೆ ಆಣೆ ಪ್ರಮಾಣಗಳನ್ನು ಮಾಡೋದು, ಸುಳ್ಳು ಹೇಳೋದು, ಕದಿಯೋದು, ಈ ಥರದ್ದೆಲ್ಲ ಮಾಡಿದ್ರೆ ಲಕ್ಷ್ಮಿ ಮೈಲಿಗೆ ಹಾಕ್ತಾಳೆ. ಹೀಗಾಗಿ ಲಕ್ಷ್ಮಿ ಅಲ್ಲಿಂದ ನಿಧಾನಕ್ಕೆ ಹೊರಟೋಗ್ತಾಳೆ. ನಿಧಾನಕ್ಕೆ ಹೋಗ್ತಾಳೆ, ನಿಧಾನಕ್ಕೆ ಒಂದೊಂದಾಗಿ ಮಾರಾಟ ಮಾಡಿಸ್ಬಿಟ್ಟು ಸೈಟು, ಕಾರು, ಬಂಗ್ಲೆ, ಮನೆ ಎಲ್ಲ ಮಾರಿಸ್ಬಿಟ್ಟು ಹೊಟ್ಟೋಗ್ಬಿಡ್ತಾಳೆ. ಇವನು ಫುಟ್ಪಾತ್ಗೆ ಬಂದುಬಿಡ್ತಾನೆ, ಕೇರ ಫುಟ್ಪಾತ್ಗೆ. ಅದರಿಂದ ಲಕ್ಷ್ಮಿ ಮೈಲಿಗೆ ಆಗಬಾರ್ದು ಅನ್ನೋದಾದರೆ ದಿನನಿತ್ಯ ನಾವು ಎಷ್ಟೇ ದುಡ್ಡು ಎಷ್ಟೇ ಆಸ್ತಿ ಇದ್ರೂ ಕೂಡ ಏನೂ ಇಲ್ಲ ಅಂತ ಭಿಕ್ಷುಕನ ಥರ ಇರಬೇಕಂತೆ. ಎಷ್ಟೇ ದುಡ್ಡು ಎಷ್ಟೇ ಇದ್ದರೂ ಕೂಡ ನಮಗೆ ಏನೂ ಇಲ್ಲ, ನಾನು ಇನ್ನೂ ಸಂಪಾದನೆ ಮಾಡಿಲ್ಲ, ನನ್ನ ಹತ್ರ ಏನೂ ಇಲ್ಲ, ಸತ್ತಾಗ ಹೊತ್ಕೊಂಡು ಹೋಗಲ್ಲ, ಇಟ್ಟಾಗಲೂ ಇದ್ದಾಗಲೂ ಅನುಭವಿಸೋಕ್ಕಾಗಲ್ಲ ಅನ್ನೋ ಭಾವನೆ ಬಂತು ಅಂತಂದರೆ ಲಕ್ಷ್ಮಿ ಹಸು ಥರ ಭಾವನೆ ಬರಬೇಕಂತೆ. ಆಗ ಲಕ್ಷ್ಮಿ ಚಂಚಲೆ ಅನ್ನೋದನ್ನು ಬಿಟ್ಬಿಡ್ತಾಳಂತೆ. ಅದಕ್ಕೆ ನಾವೇನು ಮಾಡೋದು, ಬಿಲ್ಪತ್ರೆ ಅಥವಾ ಕಮಲ ಪುಷ್ಪ, ಬಿಲ್ಪತ್ರೆ ಅಥವಾ ಕಮಲ ಪುಷ್ಪನ ಕೈಲಿಟ್ಕೊಂಡು ಓಂ ಶ್ರೀಂ ಶ್ರೀಂ ಮ್ರೀಂ ಬ್ರೀಂ ಮಹಾಲಕ್ಷ್ಮಿಯೈ ನಮಃ, ಓಂ ಶ್ರೀಂ ಶ್ರೀಂ ಬ್ರೀಂ ಬ್ರೀಂ ಮಹಾಲಕ್ಷ್ಮಿಯೈ ನಮಃ, ಓಂ ಶ್ರೀಂ ಶ್ರೀಂ ಬ್ರೀಂ ಬ್ರೀಂ ಮಹಾಲಕ್ಷ್ಮಿಯೈ ನಮಃ, ಓಂ ಶ್ರೀಂ ಶ್ರೀಂ ಬ್ರೀಂ ಬ್ರೀಂ ಮಹಾಲಕ್ಷ್ಮಿಯೈ ನಮಃ ಅಂತೇಳಿ ಬಿಲ್ಪತ್ರ ಹೂ ಒಂದಿಡಿ, ಬಿಲ್ಪತ್ರೆ ಪತ್ರ ಒಂದಿಡಿ, ಒಂದು ಕಮಲ ಪುಷ್ಪ, ತಾವರೆ ಹೂ ಸಿಕ್ಕಲಿಲ್ಲ, ಏನು ಮಾಡೋದು ಹೇಳ್ತೀನಿ ಏನು ಮಾಡಬೇಕು ಅಂತ. ಇದನ್ನು ಜಪ ಮಾಡಿ, ಬಿಲ್ಪತ್ರೆ ಮತ್ತು ತಾವರೆ ಹೂವನ್ನು ಜಪ ಮಾಡಿಬಿಟ್ಟು ಲಕ್ಷ್ಮೀ ದೇವರಿಗೆ ಅರ್ಪಣೆ ಮಾಡಿ. ನಿಮ್ಮನೆ ಫೋಟೋ ಇದ್ದರೆ, ವಿಗ್ರಹ ಇದೆ, ಫೋಟೋ ವಿಗ್ರಹ ಎರಡೂ ಇಲ್ಲ ಅಂದರೆ ಲಕ್ಷ್ಮೀ ದೇವಸ್ಥಾನಕ್ಕೆ ಅದನ್ನು ಅರ್ಪಣೆ ಮಾಡಿಸ್ಬೇಕು. ಅರ್ಚಕರಿಗೆ ಹೇಳ್ಕೊಟ್ಟು ದೇವ್ರ ಮೇಲೆ ಹಾಕಿ ಅಂತೇಳಿ. ಆಗ ನಿಮ್ಮಲ್ಲಿ ಇದೆಲ್ಲ ಲಕ್ಷ್ಮಿ ಮೇಲಿಗೆ ಆಗೋದಿಲ್ವಂತೆ. ಪ್ರತಿನಿತ್ಯ ಆಗಾಗ ಸಮಯ ಸಿಕ್ಕಿದಾಗ ಹಸುಗಳನ್ನು ತೊಳಿಬೇಕಂತೆ. ಎರಡನೇ ತಂತ್ರ, ಹಸುಗಳನ್ನ ಚೆನ್ನಾಗಿ ತೊಳಿಬೇಕು. ಹಸು ಕೂತ್ಕೊಳ್ಳೋ ಜಾಗನ ಕ್ಲೀನ್ ಮಾಡಬೇಕು. ಗೋಮೂತ್ರ ಮುಡ್ತಾ ಇರಬೇಕು. ಸಗಣಿ ಎತ್ತಾಕೋದು, ಸಗಣಿ ಮುಡ್ತಾ ಇರಬೇಕು. ಸಗಣಿಯಿಂದ ಬೆರಣಿ ತಟ್ಟಬೇಕು ಲಕ್ಷ್ಮಿ. ಆಗ ನಮ್ಮಲ್ಲಿರೋ ಎಷ್ಟು ಬೆರಣಿ ತಟ್ತೀವೋ ಅಹಂಕಾರ ಡಿಸ್ಚಾರ್ಜ್ ಆಗ್ತದೆ, ಹಸುಗೆ ಕೋಪ ಎಲ್ಲ ಹೋಗ್ತದೆ. ಹೀಗೆ ಅದನ್ನು ಬೆರಣಿ ತಟ್ಟೋದು, ಹಸು ಗೋಮೂತ್ರ ಕ್ಲೀನ್ ಮಾಡೋದು, ಹಸು ವಾಸ ಮಾಡೋ ಕೊಟ್ಟಿಗೆ ಗೋಶಾಲೆ ಕ್ಲೀನ್ ಮಾಡ್ತಿದ್ರೆ ಲಕ್ಷ್ಮಿ ಮೇಲೆ ಶಾಶ್ವತ ಉಳಿತಾಳೆ. ಇದು ಎರಡನೇ ತಂತ್ರ. ಇದಿಷ್ಟು ಮಾಡ್ತಾ ಬಂದರೆ ನಾವು ದುಡ್ದಿದ್ದು ಲಕ್ಷ್ಮಿ ಮನೇಲಿ ಉಳಿತಾಳೆ. ಇಲ್ಲನೇ ಇಲ್ಲಿ ದುಡ್ದಿದ್ದೆಲ್ಲ ಇನ್ನೊಬ್ರಿಗೆ ಮೋಸ ಮಾಡ್ಕೊಂಡು ಕೊಡ್ತೀವಿ,
ದುಡ್ಡು ಹೊಟ್ಟೋಗುತ್ತೆ. ಸಂಪಾದನೆ ಆಗುತ್ತೆ, ದುಡ್ಡು ಕಳ್ಕೊತೀವಿ. ಅದಕ್ಕೆ ಗೋ ಸೇವೆ ಮಾಡಿ, ಹಸು ಸಗಣಿಯಿಂದ ಬೆರಣಿ ತಟ್ತಾ ಬನ್ನಿ, ಗೋಮೂತ್ರ ಕ್ಲೀನ್ ಮಾಡೋದು, ಹಸು ಮೈ ತೊಳೆಯೋದು, ಗೋಶಾಲೆ ಕ್ಲೀನ್ ಮಾಡೋದ್ರಿಂದ ಈ ದೋಷ ನಿವಾರಣೆ ಆಗುತ್ತೆ, ಬರಬೇಕಾದ ದುಡ್ಡೆಲ್ಲ ಬರುತ್ತೆ. ವೀಕ್ಷಕರ ಒಂದು ಅನೌನ್ಸ್ಮೆಂಟು, ಇದೇ ತಿಂಗಳು 18ನೇ ತಾರೀಕು ನಾನು ದಾವಣಗೆರೆಗೆ ಬರ್ತಾಯಿದ್ದೀನಿ. ಏನಕ್ಕೆ ಬರ್ತಾಯಿದ್ದೀನಿ ಅಂತಂದರೆ ಮೃತ್ಯುಂಜಯ ಹೋಮ ಮತ್ತು ಭೂವರಹ ಸ್ವಾಮಿ ಹೋಮ ಮಾಡ್ತಾಯಿದ್ವಿ. ಯಾರಿಗೆ ಹೊಲ ಗದ್ದೆ ತೋಟ ಫಾರ್ಮ್ ಹೌಸು ಇದರಲ್ಲಿ ಅಭಿವೃದ್ಧಿ ಆಗ್ತಿಲ್ಲ, ಹೊಲ ಗದ್ದೆ ತೋಟ ಇದಕ್ಕೆಲ್ಲ ಮಾಟ ಮಂತ್ರ ಮಾಡಿಸಿರ್ತಾರೆ, ಅಥವಾ ಜಮೀನು ತೊಗೊಂಡ್ಮೇಲೆ ನೂರಾರು ರೋಗಗಳು ಬಂದಿರ್ತದೆ, ಮನೆ ಕಟ್ಟೋಕ್ಕಾಗ್ತಿಲ್ಲ, ಸ್ವಂತ ಮನೆ ಇಲ್ಲ, ಲೀಸ್ ಮನೇಲಿದ್ದೀವಿ, ಬಾಡಿಗೆ ಮನೇಲಿದ್ದೀವಿ, ಒಂದು ಮನೆ ಮಾಡ್ಕೋಬೇಕು, ಇಲ್ಲ ಮನೆ ಕಟ್ಟಿರೋದ್ರ ಪರ್ಚೇಸ್ ಮಾಡಬೇಕು, ಸೈಟ್ ತೊಗೊಂಡು ಮನೆ ಕಟ್ಟಬೇಕು, ಒಂದು ಕನಸಿನ ಮನೆ ಮಾಡ್ಕೋಬೇಕು, ಸೈಟ್ ಮೇಲೆ ಕೋರ್ಟ್ ಕೇಸು, ಮನೆ ಮೇಲೆ ಕೋರ್ಟ್ ಕೇಸು, ಮತ್ತು ಮನೆ ಸೈಟು ತೊಗೊಂಡ್ಮೇಲೆ 108 ಕಾಯಿಲೆಗಳು ಇವೆಲ್ಲ ಬಂದು ಅನುಭವಿಸ್ತಾ ಇರ್ತೀರ. ರೋಗ ಬಾಧೆ, ಸಾಲ ಬಾಧೆ, ಈ ಥರ ದೋಷಗಳನ್ನ ನಿವಾರಣೆ ಮಾಡ್ಕೊಳ್ಳೋಕ್ಕೆ ಉಚಿತವಾಗಿ ನಾವು ಇದೇ ತಿಂಗಳು 18ನೇ ತಾರೀಕು ದಾವಣಗೆರೆಯಲ್ಲಿ ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 2:30ವರೆಗೂ ಮಹಾಮೃತ್ಯುಂಜಯ ಹೋಮ, ಭೂವರಹ ಸ್ವಾಮಿ ಹೋಮ ಮಾಡ್ತಾಯಿದ್ದೀವಿ. ಅದಕ್ಕೆ ಈ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಭಾಗವಹಿಸಬೇಕು ಅನ್ನೋದಾದರೆ, ಯಾರಿಗೆ ಸೈಟ್ ಇದೆಯೋ ಮನೆ ಕಟ್ಟಬೇಕು ಅಂತ ಸೈಟ್ ತೊಗೊಂಡಿದ್ದಾರೆ, ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಮಧ್ಯಭಾಗದ ಒಂದು ಇಡೀ ಮನೆ ತೊಗೊಂಬನ್ನಿ. ಮನೆ ಕಟ್ತಾ ಇದ್ದಾರೆ, ಅರ್ಧಂಬರ್ಧ ನಿಂತೋಗಿದೆ, 2 ಇಟ್ಕೆ ತೊಗೊಂಬನ್ನಿ. ಮತ್ತು ನೀವು ಹೊಲ ಗದ್ದೆ ತೋಟ ಫಾರ್ಮ್ ಹೌಸು ಈ ಥರದ್ದು ಏನಾದ್ರು ಕೋರ್ಟ್ ಕೇಸು ಮಾಟ ಮಂತ್ರ ಬಾಧ ಅಥವಾ ಅದರಿಂದ ತೊಗೊಂಡು ತುಂಬ ತೊಂದರೆ ಅನುಭವಿಸ್ತಿದ್ರೆ, ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಮತ್ತು ಮಧ್ಯಭಾಗದ ಒಂದೊಂದು ಇಡೀ ಮಣ್ಣು ತೊಗೊಂಬನ್ನಿ. ಸಂಕಲ್ಪಕ್ಕೆ ತೊಗೊಂಬನ್ನಿ. ನಾನೇ ನಿಮಗೆ ಮಂತ್ರ ತಂತ್ರ ಎಲ್ಲ ಹೇಳ್ಕೊಡ್ತೀನಿ, ಭಾಳ ವಿಶೇಷವಾದ ಮಂತ್ರಗಳು ತಂತ್ರಗಳು. ಹೀಗಾಗಿ ನಿಮಗೆ ಎಲ್ಲ ಥರ ಅಭಿವೃದ್ಧಿ ಆಗುತ್ತೆ, ಎಲ್ಲ ದೋಷ ನಿವಾರಣೆ ಆಗುತ್ತೆ. ಇದು ಉಚಿತ. ಎಲ್ಲಿ ನಡೆಯುತ್ತೆ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ. ಆ ಸ್ಕ್ರೀನ್ ಮೇಲಿರೋ ಅಡ್ರೆಸ್ಸಿಗೆ ನೀವೆಲ್ಲರೂ 8 ಗಂಟೆಗಳಿದ್ದರೆ ನಿಮಗೆಲ್ಲ ರೀತಿ ದೋಷ ತೆಗೆದು ಕಳಿಸಿ, ನಿಮಗೆ ಮಾರಾಟ ಮಾಡಬೇಕಾ ಮಾರಾಟ ಆಗುತ್ತೆ, ಪರ್ಚೇಸ್ ಮಾಡಬೇಕಾ ಪರ್ಚೇಸ್ ಆಗೋ ಥರ ವಿಶೇಷವಾದ ಮಂತ್ರತಂತ್ರಗಳನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ. ಇದು ನಡೆಯೋದು 18ನೇ ತಾರೀಕು ಇದೇ ತಿಂಗಳು. ಆ ವಿಳಾಸಕ್ಕೆ ತಾವೆಲ್ಲರೂ ಬರಬೇಕು ಅಂತ ಹೇಳ್ತಾ, ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ, ಹೆಲ್ತ್ ಸೈನ್ಸ್ ಮತ್ತು SSBK ಒಂದು ಮ್ಯೂಸಿಕ್ ಚಾನಲ್ ಜ್ಞಾನೋದಯ ಅಂತ 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕನ್ನು ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಕೂಡ ನಾವೆಲ್ಲ ಅಪ್ಲೋಡ್ ಮಾಡ್ತೀವಿ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರೂ www.lakshmisrinivas.in ಅಂತ ಲಾಗಿನ್ ಆಗಿ ನೀವೇ ಯಾವ ಡೇಟ್ ಯಾವ ಟೈಮ್ಗೆ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸಾಯಿರಾಮ್.